ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರನ ಒಂದು ಕೈಯಲ್ಲಿ ಏನು ಮೊಬೈಲ್ ಇತ್ತು ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇ ವಿಚಾರವಾಗಿ ಈಗ ಆರೋಪಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ವಿಚಾರಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದೇ ಒಂದು ವಿಚಾರವಾಗಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಶಂಕಿತರ ಕೈಯಲ್ಲಿ, ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ ಇತ್ತು. ಹೀಗಾಗಿ ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಉಮೇಶ್ ರೆಡ್ಡಿಯನ್ನ ಕೂಡ ವಿಚಾರಣೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ವರ್ಷದಿಂದ ಜೈಲಿನಲ್ಲಿ ಮೊಬೈಲ್ ಬಳಸ್ತಾ ಇದ್ದೀರಾ ಹೇಳ್ತಾ ಇದ್ದಾರೆ ಪೊಲೀಸರು. ಯಾರು ನಿಮಗೆ ಮೊಬೈಲ್ ಕೊಟ್ಟಿರೋದು? ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ನಿಮಗೆ ಜೈಲಿನ ಅಧಿಕಾರಿಗಳ ಬೆಂಬಲ ಇದೆಯಾ? ಅವರೇನಾದರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ವಿಡಿಯೋದಲ್ಲಿ ಕಾಣಿಸಿಕೊಂಡ ಎಲ್ಲ ಆರೋಪಿಗಳ ವಿಚಾರಣೆ ತೀವ್ರಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪೊಲೀಸರಿಂದ ಫುಲ್ ಅಲರ್ಟ್ ಆದಂತಹ ಒಂದು ರೀತಿಯಲ್ಲಿ ವಿಚಾರಣೆ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗಿತ್ತು, ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ, ಅಲ್ಲಿನ ಕೈದಿಗಳು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಯಾವುದೇ ಚಿಂತೆ ಅವರ ಒಂದು ಮೊಗದಲ್ಲಿ ಕಾಣ್ತಾ ಇಲ್ಲ, ಪಶ್ಚಾತ್ತಾಪದ ಭಾವವೂ ಕೂಡ ಅವರ ಒಂದು ಮನಸ್ಸಿನಲ್ಲಿ ಇಲ್ಲ. ಜೈಲಿಗೆ ಕಳಿಸೋದು ನಾವು ಅವರು ಮಾಡಿದಂತಹ ಒಂದು ಕೆಟ್ಟ ಕೆಲಸಗಳನ್ನು ಮರೆತು ಪಶ್ಚಾತ್ತಾಪದಿಂದ ಬದಲಾಗಬೇಕು ಅಂತ. ಆದರೆ ಅಲ್ಲಿ ಅವ್ರಿಗೇನಾಗ್ತಾ ಇದೆ, ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ. ಅಲ್ಲಿ ಆರಾಮಾಗಿ ಅವರು ಮನೆಯಲ್ಲಿ ನಾವು ಯಾವ ರೀತಿಯಾಗಿರ್ತೀವಿ ಅದೇ ರೀತಿಯಾಗಿ ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು, ಟಿ ವಿಯನ್ನು ನೋಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ಕೊಳ್ತೀವಿ ಅದೇ ರೀತಿ ಅಡುಗೆ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಅಡುಗೆ ಮಾಡಿಕೊಂಡು ಚೆನ್ನಾಗಿ ಭರ್ಜರಿಯಾಗಿಯೇ ಇದ್ದಾರೆ. ಹೀಗಿರುವಾಗ ಅದನ್ನು ಜೈಲಂತ ಯಾರು ಕರ್ತಾರೆ? ರೆಸಾರ್ಟ್ ಅಂತಾರೆ ಅಂತ BJP ಕೂಡ ಲೇವಡಿ ಮಾಡಿತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ ಪೊಲೀಸರು ಯಾರೆಲ್ಲ ಆರೋಪಿಗಳು ಮೊಬೈಲ್ ಫೋನನ್ನು ಬಳಸ್ತಾ ಇದ್ರು, ವಿಡಿಯೋದಲ್ಲಿ ಯಾರ್ಯಾರು ಕಾಣಿಸಿಕೊಂಡಿದ್ರು ಅವರೆಲ್ಲರನ್ನ ಕರೆಸಿ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಮೊಬೈಲ್ನ ಯಾರು ತಂದು ಕೊಟ್ಟರು, ಮೊಬೈಲ್ ಹೆಂಗೆ ಬಂತು, ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೈಲಲ್ಲಿರುವಂತಹ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ, ಅಥವಾ ಬೇರೆ ಯಾವ ರೀತಿಯಾಗಾದರೂ ನೀವೇನಾದರೂ ಮೊಬೈಲ್ನ ತಂದುಕೊಂಡಿದ್ರಾ, ನಿಮಗೆ ಹೊರಗಡೆ ಯಾರ ಬೆಂಬಲ ಇದೆ, ಒಳಗಡೆ ಯಾರ ಸಪೋರ್ಟ್ ಇದೆ, ಈ ರೀತಿಯಾದಂತಹ ಒಂದು ಎಲ್ಲ ಕ್ವಶನ್ಗಳನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಮೊನ್ನೆ ಅಷ್ಟೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ತುಂಬ ಹಿಗ್ಗಾಮುಗ್ಗವಾಗಿ ಬೈದಿದ್ರು. ಏನು ಮಾಡ್ತಾ ಇದ್ದಾರೆ ನೀವು, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಒಂದು ಇಲಾಖೆಯ ಮಾನವನ ಹರಾಜು ಹಾಕಿಬಿಟ್ರಿ ಅನ್ನುವಂಥ ರೀತಿಯಲ್ಲಿ ಬೈದಿದ್ರು ಪೊಲೀಸರಿಗೆ ಮತ್ತು ಅಲ್ಲಿನ ಒಂದು ಜೈಲು ಅಧಿಕಾರಿಗಳಿಗೆ ಕೂಡ. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರ ಒಂದು ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿದ್ದು ಉಮೇಶ್ ರೆಡ್ಡಿ ಆಗಿರುವಂತೆ ಶಂಕಿತ ಉಗ್ರ ಏನಿದ್ದಾನೆ ಜೈಲಲ್ಲಿದ್ದಂತಹ ಆತನ ಒಂದು ವಿಚಾರಣೆ ಕೂಡ ನಡೆದಿದೆ. ಮತ್ತು ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ಎಲ್ಲ ಒಂದು ಕೈದಿಗಳ ವಿಚಾರಣೆಯನ್ನು ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಹೆಂಗೆ ಬಂತು ನಿಮಗೆ ಈ ರೀತಿಯಾದಂಥ ಒಂದು ಸೌಲಭ್ಯಗಳು, ಹೇಗೆ ಸಿಕ್ತು, ನೀವು ಇದಕ್ಕೇನಾದರೂ ದುಡ್ಡು ಕೊಟ್ರಾ, ಎಷ್ಟು ದುಡ್ಡು ಕೊಟ್ರಿ, ಯಾರಿಗೆ ಕೊಟ್ರಿ, ಅವ್ರಿಗೆ ಇದ್ದಾರಾ ಇಲ್ವಾ, ಅಥವಾ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರಾ, ಅಥವಾ ಅವರು ಕೆಲಸದಿಂದ ನಿವೃತ್ತಿ ಹೊಂದಿದ್ದಾರಾ, ಈ ರೀತಿಯಾದಂತಹ ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲು ಏನಿದೆ ಅದು ಜೈಲಾಗಿ ಉಳಿದಿಲ್ಲ, ಒಂದು ರೆಸಾರ್ಟ್ ಆಗಿ ಮಾರ್ಪಾಡಾಗಿದೆ ಅನ್ನುವಂತಹ ಒಂದು ವ್ಯಂಗ್ಯವಾದಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇದೇ ವಿಚಾರವಾಗಿ ಎಲ್ಲ ಕೈದಿಗಳನ್ನು ಕರೆಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಸಾಕಷ್ಟು ವಿಷಯಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.